ನಮಸ್ಕಾರ ಸ್ನೇಹಿತರೆ, ಮುಂಬೈ ತಂಡದ ರಿವೆಂಜ್ ರೌಂಡ್ ಮ್ಯಾಚ್ ಇವತ್ತಿನಿಂದ ಆರಂಭ. ಪಾಯಿಂಟ್ಸ್ ಟೇಬಲ್ನಲ್ಲಿ ಬಾಟಮ್ 2ನಲ್ಲಿ ಮುಂಬೈ ತಂಡವಿದೆ. ಆಡಿರುವ 7 ಮ್ಯಾಚ್ನಲ್ಲಿ 5 ಸೋತಿದ್ದಾರೆ. ನಾಯಕ ಹಾರ್ದಿಕ್ ಪಾಂಡ್ಯ ಒಂದು ಕಾಲದ ಅತ್ಯುತ್ತಮ ಕ್ಯಾಪ್ಟನ್ ಮೆಟೀರಿಯಲ್ ಎಂದು ಪರಿಗಣಿಸಲಾಗಿತ್ತು. ಜಿಟಿಯ ಕ್ಯಾಪ್ಟನ್ ಆಗಿ ಮೊದಲ ಸೀಸನ್ನಲ್ಲೇ IPL ಟ್ರೋಫಿಯನ್ನು ಗೆದ್ದಿದ್ರು. ಆದರೆ ಎಂಐಗೆ ಬಂದು ಕ್ಯಾಪ್ಟನ್ ಆದಮೇಲೆ ಮೊದಲ ಸೀಸನ್ನಲ್ಲಿ ಅಭಿಮಾನಿಗಳಿಂದ ಟ್ರೋಲ್ಗೆ ಒಳಗಾಗಿ ಕುಗ್ಗಿದ್ದ ಪಾಂಡ್ಯ ಅಲ್ಲಿಂದ ನಂತರ ಚೇತರಿಸಿಕೊಂಡೇ ಇಲ್ಲ. ಈ ಸೀಸನ್ನಲ್ಲಿ ಪಾಂಡ್ಯ ತನ್ನ ತಲೆಯಲ್ಲಿ ಹೊಸ ಐಡಿಯಾಗಳೇ ಇಲ್ಲ ಎಂಬಂತೆ ಟೀಮನ್ನು ಲೀಡ್ ಮಾಡ್ತಾ ಇದ್ದಾರೆ. ಬೌಲಿಂಗ್ ಚೇಂಜ್ನಲ್ಲೂ ಯಾವುದೇ ಹೊಸತನ ಕಾಣ್ತಾ ಇಲ್ಲ. ಎಂಐನ ಬ್ಯಾಟಿಂಗ್ ಕೂಡ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಆದರೆ SRH ಭರ್ಜರಿ ಫಾರ್ಮ್ನಲ್ಲಿದೆ. ಬ್ಯಾಟಿಂಗ್ ಹಾಗೂ ಬೌಲಿಂಗ್ ಎರಡರಲ್ಲೂ ಅತ್ಯುತ್ತಮವಾಗಿ ಆಡ್ತಾ ಇದೆ. ಈ ಬಗ್ಗೆ ಕಂಪ್ಲೀಟ್ ಆದ ಮಾಹಿತಿಯನ್ನು ನೀಡ್ತಾ ಹೋಗ್ತೀನಿ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿ ಆನಂದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ. 5 ಸಲ ಚಾಂಪಿಯನ್ ಆಗಿರುವ ಮುಂಬೈ ಇಂಡಿಯನ್ಸ್ ಟೀಮ್ ಈ ಸಲ ಆಟನೇ ಬರಲ್ಲ ಅನ್ನೋ ರೇಂಜ್ಗೆ IPL ಆಡ್ತಾ ಇದೆ. ನೀವೇ ನೋಡಿದಂತೆ ಪಾಂಡ್ಯ ಪಡೆ ಅಷ್ಟು ಕೆಟ್ಟದಾಗಿ ಈ ಸೀಸನ್ನಲ್ಲಿ ಆಟ ಆಡ್ತಾ ಇದೆ. ಇಲ್ಲಿ ತನಕ ಮುಂಬೈ 7 ಪಂದ್ಯ ಆಡಿದೆ. ಆದರೆ ಗೆದ್ದಿರುವುದು ಜಸ್ಟ್ 2 ಮ್ಯಾಚ್ನಲ್ಲಿ ಮಾತ್ರ. ಇನ್ನುಳಿದ 5 ಮ್ಯಾಚ್ನಲ್ಲಿ ಹೀನಾಯ ಪ್ರದರ್ಶನವನ್ನು ಕಂಡಿದೆ. IPL ಅಂಕಪಟ್ಟಿಯಲ್ಲಿ 9ನೇ ಸ್ಥಾನದಲ್ಲಿದೆ. ಎಲ್ಲಾದರೂ ಇವತ್ತು ಸನ್ರೈಸರ್ಸ್ ಹೈದರಾಬಾದ್ ವಿರುದ್ಧವೂ ಸೋತದ್ದೇ ಆದಲ್ಲಿ ಮುಂಬೈ ಇಂಡಿಯನ್ಸ್ ತಂಡ ಅಧಿಕೃತವಾಗಿ ಟೂರ್ನಿಯಿಂದ ಹೊರಬೀಳುವ ಭೀತಿಯನ್ನು ಎದುರಿಸ್ತಾ ಇದೆ. ಯಾಕಂದರೆ 14 ಪಂದ್ಯದಲ್ಲಿ 7 ಪಂದ್ಯ ಆಡಿ 2 ಪಂದ್ಯ ಗೆದ್ದಿದೆ. ಕೇವಲ 4 ಪಾಯಿಂಟ್ಸ್ ಗಳಿಸಿದೆ. ಈ ಸಲ ಪ್ಲೇ ಆಫ್ಗೆ ಹೋಗಬೇಕಂದ್ರೆ ಮಿನಿಮಮ್ 16 ಅಂಕ ಬೇಕೇ ಬೇಕು. ಹೀಗಾಗಿ ಮುಂಬೈ ಮುಂದಿನ 7ಕ್ಕೆ 7 ಪಂದ್ಯ ಗೆಲ್ಲಲೇಬೇಕು. 1 ಪಂದ್ಯ ಸೋತರೂ ಕೂಡ ಮುಂಬೈ ಪ್ಲೇ ಆಫ್ ಹಾದಿ ಕಷ್ಟ ಆಗೋದಂತೂ ಪಕ್ಕ. ಅಪ್ಪಿತಪ್ಪಿ ಮಳೆಯಿಂದ 1 ಪಂದ್ಯ ರದ್ದಾದರೂ ಕೂಡ ಮುಂಬೈ ಪ್ಲೇ ಆಫ್ ಹಾದಿ ತುಂಬ ಕಷ್ಟ ಆಗುತ್ತೆ. ಹೀಗಾಗಿ ಇಂದಿನ ಪಂದ್ಯ ಮುಂಬೈಗೆ ವೆರಿ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಹೀಗಾಗಿ ಬ್ಯಾಟಿಂಗ್ ಮತ್ತು ಬೌಲಿಂಗ್ 2 ವಿಭಾಗದಲ್ಲಿ ಸಂಘಟಿತ ಪ್ರದರ್ಶನ ನೀಡಬೇಕಾದ ಒತ್ತಡ ಮುಂಬೈ ತಂಡದ ಮೇಲಿದೆ. ಗಾಯಕ್ಕೆ ತುತ್ತಾಗಿದ್ದ ರೋಹಿತ್ ಶರ್ಮಾ ಕಣಕ್ಕೆ ಇಳಿತಾರಾ ಅನ್ನೋ ಪ್ರಶ್ನೆ ಕೂಡ ಉದ್ಭವಿಸಿದೆ. ಇನ್ನು ಭರವಸೆಯ ಆಟಗಾರರಾದ ಕ್ವಿಂಟಾನ್ ಡಿಕಾಕ್, ತಿಲಕ್ ವರ್ಮಾ, ಸೂರ್ಯಕುಮಾರ್ ಯಾದವ್, ಹಾರ್ದಿಕ್ ಪಾಂಡ್ಯ ಪರಿಸ್ಥಿತಿಗೆ ಅನುಗುಣವಾಗಿ ಬ್ಯಾಟ್ ಮಾಡುವ ಅನಿವಾರ್ಯತೆ ಇದೆ. ಇನ್ನು ಮುಂಬೈ ಇಂಡಿಯನ್ಸ್ ತಂಡದ ವೇಗದ ಬೌಲಿಂಗ್ ಸಹ ಬಲಿಷ್ಠವಾಗಿದೆ. ಆದರೆ ಶಿಸ್ತುಬದ್ಧ ದಾಳಿ ನಡೆಸುವ ಅನಿವಾರ್ಯತೆ ಇದೆ. ಜಸ್ಪ್ರೀತ್ ಬುಮ್ರಾ ವಿಕೆಟ್ ಪಡೆಯುವಲ್ಲಿ ಹಿಂದೆ ಬಿದ್ದಿರುವುದು ತಂಡದ ಚಿಂತೆಯನ್ನು ಮತ್ತಷ್ಟು ಹೆಚ್ಚಿಸಿದೆ. ಅಶ್ವಿನ್ ಕುಮಾರ್ ವಿಕೆಟ್ ಬೇಟೆ ನಡೆಸ್ತಾ ಇದ್ದಾರೆ. ಇನ್ನು GT ನಾಯಕನಾಗಿ ಕಪ್ ಗೆಲ್ಲಿಸಿಕೊಟ್ಟ ಹಾರ್ದಿಕ್ ಪಾಂಡ್ಯ ಮುಂಬೈ ನಾಯಕನಾದ ಮೇಲೆ ಬೇಕಾಬಿಟ್ಟಿ ನಿರ್ಧಾರ ತೆಗೆದುಕೊಂಡು ತಂಡದ ಸೋಲಿಗೆ ಕಾರಣವಾಗ್ತಿದ್ದಾರೆ ಅಂತಲೇ ಹೇಳ್ಬೋದು. ಬೇಕಾಬಿಟ್ಟಿಯಾಗಿ ಫೀಲ್ಡರ್ಗಳನ್ನು ನಿಲ್ಲಿಸುವುದು, ತಲೆಯಲ್ಲಿ ಬುದ್ಧಿ ಇಲ್ಲದಂತೆ ತೆಗೆದುಕೊಳ್ಳುವ ನಿರ್ಧಾರ ತಂಡವನ್ನು ಸೋಲಿನ ಕಡೆಗೆ ಕರೆದುಕೊಂಡು ಹೋಗ್ತಾ ಇದೆ ಅನ್ನೋ ಮಾತು ಕೂಡ ಕೇಳಿ ಬರ್ತಾ ಇದೆ. ಗೆದ್ದು ಮುಂಬೈಗೆ ಗುನ್ನ ಇಡುತ್ತಾ SRH. ಇನ್ನೊಂದೆಡೆ ಸತತ ಗೆಲುವಿನಿಂದ ಬೀಗ್ತಾ ಇರುವ ಸನ್ರೈಸರ್ಸ್ ಹೈದರಾಬಾದ್ ಅತ್ಯಂತ ಆತ್ಮವಿಶ್ವಾಸದಲ್ಲಿದೆ. ಈಗಾಗಲೇ 10 ಅಂಕಗಳನ್ನು ಗಳಿಸಿರುವ ಪ್ಯಾಟ್ ಕಮಿನ್ಸ್ ಪಡೆ ಇಂದಿನ ಪಂದ್ಯ ಗೆದ್ದು ಪ್ಲೇ ಆಫ್ ಹಂತಕ್ಕೆ ಮತ್ತಷ್ಟು ಹತ್ತಿರವಾಗುವ ಗುರಿಯನ್ನು ಹೊಂದಿದೆ. ಸ್ಥಿರ ಬ್ಯಾಟಿಂಗ್ ಮತ್ತು ಚಾಣಾಕ್ಷ ಬೌಲಿಂಗ್ ಹೈದರಾಬಾದ್ ತಂಡದ ಒಂದು ದೊಡ್ಡ ಶಕ್ತಿಯಾಗಿದೆ ಅಂತಲೇ ಹೇಳ್ಬೋದು. ಇನ್ನು ಅಭಿಷೇಕ್ ಆಕರ್ಷಣೆ ಸನ್ರೈಸರ್ಸ್ ತಂಡದ ಟಾಪ್ ಆರ್ಡರ್ ಭರ್ಜರಿ ಪ್ರದರ್ಶನವನ್ನು ನೀಡ್ತಾ ಇದ್ದಾರೆ. ಆದರೆ ಟ್ರಾವಿಸ್ ಹೆಡ್ ರನ್ ಕಲೆ ಹಾಕೋದ್ರಲ್ಲಿ ಹಿಂದೆ ಬಿದ್ದಿರುವುದು ತಂಡದ ಚಿಂತೆಯನ್ನು ಹೆಚ್ಚಿಸಿದೆ. ಇನ್ನು ವೇಗದ ಬೌಲರ್ಗಳಾದ ಇಶಾನ್ ಮಲಿಂಗ್, ಸಕೀಬ್ ಹುಸೇನ್, ಹರ್ಷ್ ದುಬೆ ರನ್ಗಳಿಗೆ ಕಡಿವಾಣ ಹಾಕಿ ವಿಕೆಟ್ ಬೇಟೆಯನ್ನು ನಡೆಸಬೇಕಾಗಿದೆ. ಅಂದಾಗ ಮಾತ್ರ ಅಂಕಪಟ್ಟಿಯಲ್ಲಿ ಬಡ್ತಿ ಪಡೆಯುವ ಕನಸನ್ನು ನನಸಾಗುತ್ತೆ SRH ಅಂತಲೇ ಹೇಳ್ಬೋದು. ವಾಂಖೇಡೆ ಪಿಚ್ ಯಾರಿಗೆ ಲಾಭ? ಇನ್ನು ಸ್ಪಿನ್ನರ್ಗಳ ಸ್ವರ್ಗವಾಗಿರುವ ಐತಿಹಾಸಿಕ ವಾಂಖೇಡೆ ಕ್ರೀಡಾಂಗಣ ಚುಟುಕು ಕ್ರಿಕೆಟ್ ವಿಚಾರಕ್ಕೆ ಬಂದಾಗ ಮಾತ್ರ ಪಕ್ಕ ಬ್ಯಾಟಿಂಗ್ ಸ್ನೇಹಿಯಾಗಿ ಬದಲಾಗುತ್ತೆ. ಪಿಚ್ನಲ್ಲಿ ಚೆಂಡು ಚೆನ್ನಾಗಿ ಬ್ಯಾಟಿಗೆ ಬರೋದ್ರಿಂದ ಬ್ಯಾಟರ್ಗಳು ಶಾಟ್ಗಳನ್ನು ಬಹಳ ಚೆನ್ನಾಗಿ ಹೊಡೆಯೋದು ಅವರಿಗೆ ಒಂದು ಅನುಕೂಲ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಸಣ್ಣ ಬೌಂಡರಿ ಇರೋದ್ರಿಂದ ಸಿಕ್ಸರ್ಗಳನ್ನು ಹೊಡೆಯೋದು ಕೂಡ ಸುಲಭ. ಟಾಸ್ ಗೆದ್ದವರು ಫೀಲ್ಡಿಂಗನ್ನು ಆಯ್ದುಕೊಳ್ಳುವ ಸಾಧ್ಯತೆ ಹೆಚ್ಚಿದೆ ಅಂತಲೇ ಹೇಳ್ಬೋದು. IPL ಇತಿಹಾಸದಲ್ಲಿ ಮುಂಬೈ ಮತ್ತು SRH ತಂಡಗಳು ಒಟ್ಟು 25 ಬಾರಿ ಪರಸ್ಪರ ಸೆಣಸಾಡಿವೆ. ಇದರಲ್ಲಿ ಮುಂಬೈ 15 ಪಂದ್ಯಗಳನ್ನು ಗೆದ್ದು ಮೇಲ್ಗೈ ಸಾಧಿಸಿದರೆ ಹೈದರಾಬಾದ್ 10 ಪಂದ್ಯಗಳಲ್ಲಿ ಜಯವನ್ನು ಸಾಧಿಸಿದೆ. ಆದರೆ ಈ ಸಲ ಇದು ಉಲ್ಟಾ ಇದೆ ಅಂತಲೇ ಹೇಳ್ಬೋದು. ವಾಂಖೇಡೆ ಕ್ರೀಡಾಂಗಣದಲ್ಲಿ ನಡೆಯುವ ಈ ಪಂದ್ಯವು ಮುಂಬೈ ಪಾಲಿಗೆ ಮಾಡು ಇಲ್ಲವೇ ಮಡಿ ಪಂದ್ಯವಾದರೆ ಹೈದರಾಬಾದ್ಗೆ ತನ್ನ ಗೆಲುವಿನ ಓಟವನ್ನು ಮುಂದುವರಿಸಲು ಅವಕಾಶವಾಗಿದೆ. ಈ ಪಂದ್ಯದಲ್ಲಿ ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ ಅನ್ನೋದನ್ನು ನಮಗೆ ಕಾಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.